DC ನೇ ಗೆಲ್ತಾರೆ. ಯಾಕೆ DC ನೇ ಗೆಲ್ತಾರೆ? ನಮ್ಮ RCB ಇಲ್ವಾ? RCBನೇ ಗೆಲ್ಲಿ ಅಂತಾನೆ ಹೇಳ್ತೀವಿ, ಆ ಥರ ಏನಿಲ್ಲ. ಬಟ್ DC ಜಾಸ್ತಿ ಡ್ರಾ ಅಲ್ಲ, DC ಗೆಲ್ಬೇಕು ಸ್ವಲ್ಪ. ಯಾಕೆ ಗೆಲ್ಬೇಕು DC? ಏನಕ್ಕೆ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ RCBದು. ಸ್ವಲ್ಪ ಕರ್ನಾಟಕ ಪ್ಲೇಯರ್ಸಿಗೆ ಜಾಸ್ತಿ ಒಲವು ತೋರಿಸಲ್ಲ. ಕಡಿಮೆ ಪ್ರೈಸ್ ಇದ್ರೂ ಬಿಡ್ ಮಾಡೋಕ್ಕೆ ಹೋಗಲ್ಲ. ಬೇರೆ ಫಾರಿನ್ನು ಬೇರೆ ಸ್ಟೇಟ್ ಅವ್ರಿಗೆ ಜಾಸ್ತಿ ಬಿಡ್ ಮಾಡ್ತಾರೆ. ನಾನು 2018 ತನಕ RCB ಅಭಿಮಾನಿ, ಈಗ ನೊಂದ RCB ಅಭಿಮಾನಿಯಾಗಿ ಬೇರೆ ಟೀಮ್ಗೆ ಹೋಗಿದ್ದೀನಿ. ಬಟ್ RCB ಅಭಿಮಾನಿಗಳು ಲಾಯಲ್ ಅಲ್ಲ? RCB ಅಭಿಮಾನಿಗಳು ಲಾಯಲ್ ಇದ್ದಾರೆ, ಆದರೆ ರಿಟರ್ನ್ ಆಗಿ ಮ್ಯಾನೇಜ್ಮೆಂಟ್ ನಮ್ಗೆ ಏನು ಮಾಡ್ತಾ ಇಲ್ವಲ್ಲ. ನಮ್ಗೆ ಇಷ್ಟ ಬಂದಿರೋ ಪ್ಲೇಯರ್ಸ್ ತಗೋತಾ ಇಲ್ಲ ಫಸ್ಟ್ ಆಫ್ ಆಲು. ಸೊ ಅದಕ್ಕೋಸ್ಕರ ನೊಂದ RCB ಅಭಿಮಾನಿಯಾಗಿದ್ದೆ. ಸೊ ಆಮೇಲೆ ಬೇರೆ ಟೀಮಿಗೆ ಶಿಫ್ಟ್ ಆಗಿ. ತುಂಬಾ ಆಗ್ತಿದೆ ಅಲ್ವಾ? ಇಲ್ಲ, ಅದಕ್ಕೆ ನಾವು ಮುಂಚೆ ಫ್ರೆಂಡ್ ಹತ್ರನೇ ಬುಕ್ ಮಾಡಿಸ್ಬಿಟ್ಟಿದ್ವಿ. ಬ್ಲೈಂಡಾಗಿ ಸಪೋರ್ಟ್ ಮಾಡಲ್ಲ. ಸೊ ನಮ್ಮ ಬೆಂಗಳೂರು ಪ್ಲೇಯರ್ಸ್ ಎಲ್ಲಿದ್ದಾರೆ, ಕರ್ನಾಟಕ ಪ್ಲೇಯರ್ಸ್ ಎಲ್ಲಿ ಜಾಸ್ತಿ ಇದ್ದಾರೆ. ಸೊ ಜೊತೆಗೆ ಪ್ಲೇಯರ್ಸಿಗೆ ಜಾಸ್ತಿ ಅಂದರೆ ಸ್ಕಿಲ್ಲಿಗೆ ಜಾಸ್ತಿ ಇದು ಮಾಡ್ತಾರೆ. ಅಂದರೆ ಬೇರೆ ಸ್ಟೇಟ್, ಒಂದು ಸ್ಟೇಟಿಗೆ ಬಯಾಸ್ಡ್ ಆಗಿರಲ್ಲ ಪ್ಲೇಯರ್ಸ್, ಆ ಸ್ಟೇಟ್ ಪ್ಲೇಯರ್ಸೇ ಬೇಕು. ಈಗ RCB ನೋಡಿ, ಇಂಗ್ಲೆಂಡಿಗೆ ಫುಲ್ ಬಯಾಸ್ಡ್ ಆದರು, ಫಾರಿನರ್ಸ್ ಎಲ್ಲ ಇಂಗ್ಲೆಂಡ್ಗೆ ತೊಗೊಂಡ್ರು. ಆ ಥರ ಬೇರೆ ಟೀಮ್ ಯಾರೂ ಮಾಡಲ್ಲ. ಸೊ ಅದರಿಂದ RCB ಮ್ಯಾನೇಜ್ಮೆಂಟ್ ಅಗೇನ್ಸ್ಟ್ ಆಗಿ ನಾನು ಡೆಲ್ಲಿ ಫ್ಯಾನ್ ಆಗಿದ್ದೀನಿ. ಸಜಿಸೋಲ್ಲೂ RCBನೇ ನಾವು ಸಪೋರ್ಟು. ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಅವ್ರೇನೋ ಕೇಳಿಸ್ಕೊಂಡಿದ್ದೆ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಕನ್ನಡ ಪ್ಲೇಯರ್ ಕರ್ಕೊಂಡಿಲ್ಲ ಅಂತ. DC-ಲೇನೆಲ್ಲ ಕರ್ನಾಟಕದವ್ರು ಇದ್ದಾರಾ? ಇಲ್ಲಿ 4 ಜನ ಇರೋದು ನಾವು ಕರ್ನಾಟಕದಲ್ಲಿ ಹೇಳ್ತೀವಿ. ದೇವದತ್ ಪಡಿಕಲ್ ಇದ್ದಾನೆ, ಮನೋಜ್ ಬಾಂಡಿಗೆ ಇದ್ದಾನೆ. ನಮ್ಮ ಕರ್ನಾಟಕ ಬೋಟ್ ಹಾಕ್ತಾರೆ, ಕನ್ನಡ ಕಲಿಸ್ಕೊಡ್ತವ್ರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಕನ್ನಡ ಕಲಿಸ್ಕೊಡ್ತಿರೋದು RCB ಟೀಮ್ ಒಂದೇ, ಇನ್ಯಾವುದು ಕಲಿಸ್ಕೊಡ್ತಿಲ್ಲ ಕನ್ನಡ. ಅದಕ್ಕೆ ಕನ್ನಡ ಸಪೋರ್ಟ್, ಕರ್ನಾಟಕದ ಇರೋದಂಗೆ ಕನ್ನಡ ಸಪೋರ್ಟ್. ನಮ್ಮ ಚಿಕ್ಕವನಿದ್ದಾಗಿಂದ RCBನೇ, ನಮ್ಮ ಅಪ್ಪನ RCBನೇ, ನಾವು RCBನೇ, ನಮ್ಮ ತಮ್ಮನ ನಾವೆಲ್ಲ ಆನ್ಲೈನ್ ಟಕ್ಕಂತ ಬುಕ್ ಮಾಡೋರು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಾಗಿಂದ ಟೀಮ್ ಗೆಲ್ತಾ ಇದೆ ಅನ್ನೋ ರೂಮರ್ಸ್ ಜಾಸ್ತಿ ಆಗ್ತಾ ಇದೆ, ಏನು ಹೇಳ್ತೀರಾ ಇದಕ್ಕೆ? ಏನು ಮ್ಯಾಮ್ ಕಾಂಟ್ರವರ್ಸಿ ಕ್ವಶನ್ಸ್ ಕೇಳ್ತೀರಾ? ಯಾರು ಮ್ಯಾಮ್ ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ ಅಂತ ಕ್ಯಾಪ್ಟನ್ಸಿ ಆಡ್ದಿಲ್ಲ, ODIಯಲ್ಲಿ ರೋಹಿತ್ ಶರ್ಮಾ ಅಂತ ಕ್ಯಾಪ್ಟನ್ಸಿ ಆಡ್ದಿಲ್ಲ. ಅದು ಪಕ್ಕ, ಎರಡು ಒಂದೇ. ಅವ್ರದ್ದು ಅವನ ಟೆಸ್ಟಲ್ಲಿ ಇವನು ODIಯಲ್ಲಿ ಒಪ್ಕೊಬಿಡೋಣ, ಇಬ್ಬರು ಒಂದೊಂದು ಜಾಗದಲ್ಲಿ. ಇಲ್ಲ, ಈಗ ನಾವು RCB ನಮ್ಮ ಕರ್ನಾಟಕ ಫ್ರಾಂಚೈಸಿ ಇರೋದ್ರಿಂದ ನಾವು ಮೇನ್ ಸಪೋರ್ಟಿಂಗ್ RCBನೇ ಮಾಡೋದು. ಮ್ಯಾನೇಜ್ಮೆಂಟ್ ಸರಿ ಇದೆಯಾ? ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ನಿಜವಾಗ್ಲೂ ಸರಿ ಇಲ್ಲ ಮ್ಯಾನೇಜ್ಮೆಂಟ್. ದುಡ್ಡಿದ್ರೆ ಎಲ್ಲ, ಮ್ಯಾನೇಜ್ಮೆಂಟಿಗೆ ದುಡ್ಡು ಅಷ್ಟೇ ಬೇಕು, ಕಪ್ ಬೇಕಾಗಿಲ್ಲ. ಮ್ಯಾನೇಜ್ಮೆಂಟಿಗೆ ಬೇಕಾಗಿರೋದೇನು? ದುಡ್ಡು. ಕಪ್ ಅಲ್ಲ. ಕಪ್ ಯಾರಿಗೆ ಬೇಕು? ನಾವೆಲ್ಲ ಅಭಿಮಾನಿಗಳು ಅಷ್ಟೇ ಕಪ್ ಬೇಕು. ಮತ್ತೊಂದು ಪ್ರಶ್ನೆ, RCB ಕಪ್ ಗೆದ್ರೆ ಕ್ರೇಜ್ ಹೋಗ್ಬಿಡುತ್ತಾ? ಹೋಗಲ್ಲ, ಕ್ರೇಜ್ ಹೋಗಲ್ಲ. ಬಂದಿದೆ ಈಗೊಂದು, ಇನ್ನೊಂದು, ಮತ್ತೊಂದು ಬೇಕೇ ಬೇಕು. ಎಷ್ಟೊತ್ತಿದ್ರು ಅದು ಕಪ್ಪು, ಎಷ್ಟೊತ್ತಿಲ್ಲ ವಿರಾಟ್ ಕೊಹ್ಲಿ ಜೊತೆಗೆ ಇರಬೇಕು. ವಿರಾಟ್ ಕೊಹ್ಲಿ ಎಷ್ಟು ದಿನ RCB ಆಡ್ತಾರೋ ಅಲ್ಲಿವರೆಗೂ ಕಪ್ ನಮ್ದೇ. RCB ಹೊಡಿಬೇಕು, ಬಟ್ ನಾವು ಧೋನಿ ಅಭಿಮಾನಿ. ಬಟ್ ಆದ್ರೂ RCB ಗೆಲ್ಬೇಕು. ಜೈ RCB, ಜೈ ವಿರಾಟ್ ಕೊಹ್ಲಿ, ಜೈ MSD ಧೋನಿ. RCB ಮ್ಯಾಚ್ ಅಲ್ಲೂ ಧೋನಿಗೆ ಸಪೋರ್ಟ್ ಮಾಡ್ತೀರಾ? ನನಗೆ ಕಪ್ ಗೆಲ್ಬೇಕು RCB ಅಭಿಮಾನಿ, ಧೋನಿ ಅಭಿಮಾನಿ. ಬಟ್ ಈ ಸರಿ ಕಪ್ RCBನೇ ಗೆಲ್ಬೇಕು. ಈ ಫ್ಲಾಗು, ಈ ಜರ್ಸಿ ಬಿಡಲ್ಲ RCBದು. ಯಾಕೆ ಬಿಡಲ್ಲ? ಯಾಕಂದ್ರೆ ನಮ್ಗೆ ಅಷ್ಟು ಇಷ್ಟ RCB. ನಮ್ಮ ವಿರಾಟ್ ಕೊಹ್ಲಿ ಇದಲ್ಲ, ವಿರಾಟ್ ಕೊಹ್ಲಿ ಫೇವ್ರೇಟ್ ಪ್ಲೇಯರ್ ಅವರು. ಇಂಥ ಕರ್ನಾಟಕನೇ ಇದ್ರವ್ರು ಬೇರೆಯವರು ವಿರಾಟ್ ಕೊಹ್ಲಿ ನಮ್ಮ ಲಾಲಿಪಾಪ್ ಇಲಿಪಾಪ್ ಹೇಳ್ತಾರೆ RCB ಟೀಮ್ಗೆ. ಈ ವರ್ಷ ಗೆಲ್ತಾರ ನೋಡಿ, ನಾನೆಲ್ಲ ಹೇಳ್ತೀನಿ ಅವ್ರಿಗೆ. ಅಲ್ಲ, ಯಾರು ಗುರುಸ್ತೀರಾ RCB ಕಪ್ ಗೆದ್ರೆ? RCBನೇ ಕಪ್ಪು ಈ ವರ್ಷ. CSK ಅವ್ರಿಗೆ RCB ಏನಾದ್ರು ಕಪ್ ಹೊಡೆದ್ರೆ CSK ಫುಲ್ಲು ಸಾಕ್ಬಿಡ್ತೀವಿ. ಗೆಲ್ಲೋದು ಕಂಪಲ್ಸರಿ, ನಮ್ಮ ಹೋಮ್ ಗ್ರೌಂಡ್. ಅದರಲ್ಲಿ ಹೇಳಿ ಕೇಳಿ RCBನೇ ಗೆಲ್ಲಬೇಕು. ಹೋಮ್ ಗ್ರೌಂಡ್ ಅಲ್ಲೇ ಸೋತ್ರು. ಅದು ಹಂಗೆ 1ನೇ ಮ್ಯಾಚ್ ದೇವರಿಗೆ ಅಂತ ನಮ್ಮ ಗ್ರೌಂಡಲ್ಲಿ ಬಿಟ್ಕೊಟ್ರು. ಬಟ್ ಈ ಮ್ಯಾಚ್ ಅಂತೂ ಬಿಡೋದಿಲ್ಲ, 100% RCBನೇ ಗೆಲ್ಲೋದು. ಮತ್ತೆ RCB ಎರಡು ಟೀಮ್ಗಳು DCನೂ ಚೆನ್ನಾಗಿದೆ. ಬಟ್ ನಮ್ಮ RCB ಅಂದಮೇಲೆ RCBನೇ ಗೆಲ್ಲೋದು. ಏನಿಗೆ ನಿಮಗೆ RCB ಅಷ್ಟೊಂದು ಇಷ್ಟ? ಕಿಂಗ್ ಕೊಹ್ಲಿ, ಒನ್ ಆ್ಯಂಡ್ ಓನ್ಲಿ, ದ ಅವರ. ಇವಾಗ ತುಂಬಾ ಜನ ರೂಮರ್ಸ್ ಹೇಳ್ತಿದ್ದಾರೆ ಅಂದ್ರೆ RCB-ನ ಕೊಹ್ಲಿ ಬಿಟ್ಟು ಹೋದ್ರೆ ಒಂದು ಕ್ರೇಜ್ ಕಮ್ಮಿ ಆಗುತ್ತೆ. ಇಲ್ಲ, ಡೆಫಿನೆಟ್ಲಿ ಇಲ್ಲ. RCB ಅಂದಮೇಲೆ ಅದು ಮನೆ, ಒಂದು ನಮ್ಮ ಮನೆ ಇದ್ದಂಗೆ. ಬೆಂಗಳೂರು ಮೇನ್, ಅವರು ಇವರು ಅನ್ನೋದೇ ನಮ್ಮ ಬೆಂಗಳೂರು, ನಮ್ಮ ಮನೆ ಒಂದು ಗ್ರೌಂಡ್, ಹೋಮ್ ಟೌನು, ಅದು ಮೇನ್. RCB ಕ್ಯಾಪ್ಟನ್ಸಿ ಕೊಹ್ಲಿ ಬಿಟ್ಕೊಟ್ಟಾಗಿಂದ ಮ್ಯಾಚಸ್ ಎಲ್ಲ ಚೆನ್ನಾಗಿ ಗೆಲ್ತಾ ಇದ್ದಾರೆ. ಹಂಗೇನಿಲ್ಲ, ಅವನು ಒಂದು ಸೈಡು 1.2 ಫೇಸಸ್ ಇದ್ದಾರೆ. ರಜತ್ ಪಟ್ಟಿದಾರ್ ಫ್ರಂಟ್ ಫೇಸ್ ಆದರೆ 4 ಸಿಂಹ ಇರುವಂಥ ಒಂದು ಕಾಯಿನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಇದ್ದಂಗೆ. ಯಾರು ಗೆಲ್ತಾರೆ ಮೇಡಮ್? RCBನೇ ಗೆಲುವು ಮೇಡಮ್. ಈ ಸಲ ಕಪ್ ನಮ್ದೇ ಮೇಡಮ್. RCB ಕ್ಯಾಪ್ಟನ್ಸಿ ಕೊಹ್ಲಿ ಅವರು ಬಿಟ್ಟಾಗಿಂದ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. 100% ಮೇಡಮ್. ಕೊಹ್ಲಿ ಅವ್ರು ಬಿಟ್ಟರು ಅವರು ನಾಯಕತ್ವ ವಹಿಸ್ಕೊತಾ ಇದ್ದಾರೆ, ಆದರೆ ಯಾವ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾಯಕತ್ವವನ್ನು ವಹಿಸ್ಕೊತಾ ಇದ್ದಾರೆ. ಆಮೇಲೆ ಟೀಮ್ನ ಸರಿಯಾದ ರೀತಿಯಲ್ಲಿ ತಗೊಂಡೋಗ್ತಾರೆ. ಈ ಸಲ ಕಪ್ ನಮ್ಮದೇ ಮೇಡಮ್. 100% ಈ ಸಲ ಕಪ್ ನಮ್ಮದೇ. ಅಲ್ಲಿ ಒಬ್ರು ಹೇಳ್ತಿದ್ರು ನನಗೆ, ಹೇಳಿ ಮೇಡಮ್. RCB ಕಪ್ ಗೆಲ್ಲೋವರೆಗೂ ಅಷ್ಟೇ ಕ್ರೇಜ್, ಕಪ್ ಗೆದ್ದಾದ್ಮೇಲೆ ಕ್ರೇಜ್ ಇರೋದಿಲ್ಲ, ಹೋಗ್ಬಿಡುತ್ತೆ ಮೇಡಮ್. RCB ಕಪ್ ಗೆದ್ದರೂ ಕ್ರೇಜ್ ಇರುತ್ತೆ, ಕಪ್ ಗೆಲ್ಲಿಲ್ಲ ಅಂದರೂ ಕ್ರೇಜ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಒಂದು ಕಪ್ಪು ಹೊಡೆದಿಲ್ಲ RCB. ಆದರೂ ಫಾಲೋವರ್ಸಲ್ಲಿ ನಂಬರ್ 1 ಇದೆ. ಚೆನ್ನೈ ಎಷ್ಟು ಹೊಡೆದಿದೆ ಮತ್ತು ಮುಂಬೈ ಎಷ್ಟು ಹೊಡೆದಿದೆ, ಯಾಕೆ ಅವ್ರಿಗೆ ಫಾಲೋವರ್ಸ್ ಇಲ್ಲ? ನಮಗೆ ಯಾಕೆ ಇಷ್ಟು ಫಾಲೋವರ್ಸು?
ಇನ್ನು ಕಪ್ಗೆ ಇನ್ನು ಕ್ರೇಜ್ ಇನ್ನು ಡಬಲ್ ಆಗುತ್ತೆ ಮೇಡಮ್. ನೀವು ಕ್ರಿಕೆಟ್ ಎಲ್ಲ ನೋಡ್ತೀರಾ ಅಥವಾ RCB ಮ್ಯಾಚ್ ನೋಡ್ತೀನಿ. ಪ್ರಾಕ್ಟೀಸ್ ಮಾಡ್ತೀರಾ ಕ್ರಿಕೆಟ್? ಪ್ರಾಕ್ಟೀಸ್ ಅಂದರೆ ಫ್ರೆಂಡ್ಸ್ ಜೊತೆ ಅಷ್ಟೇ ಆಡ್ತೀನಿ. ಓಕೆ, ಏನಕ್ಕೆ ನಿಮಗೆ RCB ಅಂದ್ರೆ ಅಷ್ಟೊಂದು ಇಷ್ಟ? RCB ನಲ್ಲಿ ಯಾರು ತುಂಬಾ ಇಷ್ಟ? ವಿರಾಟ್ ಕೊಹ್ಲಿ ನನಗೆ ತುಂಬ ಇಷ್ಟ. RCB ಅಂದರೆ ಅಷ್ಟು ಲಾಯಲ್ಟಿಯಿಂದ ನನಗೆ ತುಂಬ ಇಷ್ಟ. ಅವರು ಚಾಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರೆ ವಿರಾಟ್ ಕೊಹ್ಲಿ ಅವ್ರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಚಾಟ್ ನೀವು ತೋರಿಸ್ತೀರಾ? ಎಸ್. ಅಲ್ಲಿವರೆಗೂ ಒಳಗಡೆ ಹೋಗಲ್ಲ. ಇವಾಗ ಮ್ಯಾಚ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇವತ್ತು ನಿಮಗೆ? ಎರಡೂ ಸ್ಟ್ರಾಂಗ್ ಟೀಮ್ಗಳೇ. ಹೌದು, ಬಟ್ RCBಗೆ ಸಪೋರ್ಟು ಡೆಫಿನೆಟ್ಲಿ ಐ ಆಮ್ ಥಿಂಕಿಂಗ್ ದೇ ವಿಲ್ ವಿನ್ ಅಂತ.